ಹೊಟ್ಟೆಯಲ್ಲಿ ಅನೇಕ ವಿಧಿಯ ಕಾಯಿಲೆಗಳು ಬರಬಹುದು. ಬಟ್ ಎಲ್ಲ ಕಾಯಿಲೆಗಳೇ ಒಂದೇ ಥರ ಲಕ್ಷಣ ಇರಲ್ಲ, ಬೇರೆ ಬೇರೆ ಲಕ್ಷಣಗಳಿರುತ್ತೆ. ಅದರಲ್ಲಿ ವೆಯ್ಟ್ ಲಾಸ್ ಅಥವಾ ನಮ್ಮ ತೂಕ ಕಮ್ಮಿ ಆಗೋದು, ಇನ್ನೊಂದು ನಮ್ಮ ಹೊಟ್ಟೆ ಹಸಿವೆ ಕಮ್ಮಿ ಆಗೋದು, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಗಮನ ಕೊಡಬೇಕು. ಅನೇಕ ಕ್ಯಾನ್ಸರ್ಗಳಲ್ಲಿ ಫಸ್ಟ್ ಸಿಂಪ್ಟಮ್ ಏನಿರುತ್ತೆ, ಹಸಿವೆ ಕಡಿಮೆ ಆಗುತ್ತೆ, ಊಟ ಮಾಡೋಕ್ಕಾಗಲ್ಲ, ಮತ್ತು ಅನ್ಎಕ್ಸ್ಪ್ಲೈನ್ ವೆಯ್ಟ್ ಲಾಸ್ ಇರುತ್ತೆ. ಅಂದರೆ ಎಕ್ಸಸೈಸ್ ಮಾಡದೆ, ಡಯಟ್ ಮಾಡದೆ ವೆಯ್ಟ್ ಕಮ್ಮಿ ಆದರೆ ಅದಕ್ಕೆ ನೀವು ಬಂದು ಟೆಸ್ಟ್ ಮಾಡಲೇಬೇಕು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕೆಲವು ಜನರಿಗೆ ದೊಡ್ಡ ಕರಳಿನ ಕ್ಯಾನ್ಸರ್ ಇರುತ್ತೆ. ಆ ಕ್ಯಾನ್ಸರ್ ಬೆಳೆಯೋಕ್ಕೆ 1-2 ವರ್ಷ ಕೆಲವು ಸಲ ಬೇಕಾಗುತ್ತೆ. ಬಟ್ ಆ ಕ್ಯಾನ್ಸರ್ ಬೆಳೆಯೋ ಸಮಯ ಏನು ಸಿಂಪ್ಟಮ್ ಇರುತ್ತೆ, ಮೋಷನ್ ಸ್ವಲ್ಪ ಬದಲಾವಣೆ ಮತ್ತು ವೆಯ್ಟ್ ಲಾಸ್. ಆ ವೆಯ್ಟ್ ಲಾಸು 5% 10% ನಮ್ಮದು ವೆಯ್ಟ್ ಹತ್ತಿರ ಬರುವಾಗ ಆವಾಗ ತುಂಬ ಪ್ರಾಬ್ಲಮ್ ಬರುತ್ತೆ. ಈ ಕ್ಯಾನ್ಸರು ಕಂಟ್ರೋಲ್ ಇರೋ ಸ್ಟೇಜಿಂದ ಸ್ಪ್ರೆಡ್ ಆಗಿರೋ ಸ್ಟೇಜ್ ಹೋದರೆ ಮತ್ತೆ ಕ್ಯೂರ್ ಸಿಗಲ್ಲ. ಸೊ ಜಠರದ ರೋಗ ಕ್ಯಾನ್ಸರಲ್ಲಿ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರಲ್ಲಿ, ದೊಡ್ಡ ಕರಳಿನ ಕ್ಯಾನ್ಸರಲ್ಲಿ, ಲಿವರ್ ಕ್ಯಾನ್ಸರಲ್ಲಿ ತುಂಬ ಜನರಿಗೆ ಒಂದೇ ಸಿಂಪ್ಟಮ್ ಇರುತ್ತೆ, ವೆಯ್ಟ್ ಕಮ್ಮಿ ಆಗುತ್ತೆ ಮತ್ತು ಅವರಿಗೆ ಹೊಟ್ಟೆ ಹಸಿವೆ ತುಂಬ ಕಮ್ಮಿ ಆಗುತ್ತೆ. ಈ 2 ಸಿಂಪ್ಟಮ್ ನಾವು ನೆಗ್ಲೆಕ್ಟ್ ಮಾಡಬಾರದು. ಈ 2 ಸಿಂಪ್ಟಮ್ಗಳಿಗೆ ನಾವು ಬಂದು ಚೆಕ್ಕಿಂಗ್ ಮಾಡಿಕೊಂಡು ಟೆಸ್ಟ್ ಮಾಡಬೇಕು.